ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೇ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದಕ್ಷ ಶಾಪ ವರ್ಣನೆ, ದಕ್ಷ ಪ್ರಜಾಪತಿಯ ಜನನ, ಸತೀದೇವಿಯ ಉತ್ಪತ್ತಿ, ರುದ್ರದೇವನ ವಿವಾಹ, ಸತೀದೇವಿಯ ದೇಹತ್ಯಾಗ, ಈಶ್ವರನ ಶಾಪ, ಪುನಃ ದಕ್ಷನ ಜನನ, ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ದಕ್ಷ ಪ್ರಜಾಪತಿಯು ಹೇಳುತ್ತಾನೆ, ಎಲೆ ದುರಭಿಮಾನಿಯಾದ ಈಶ್ವರನೇ,
ಆ ಜನ್ಮದಲ್ಲಿಯೂ ಕೂಡ ನಾನು ಧರ್ಮಾರ್ಥ ಕಾಮಗಳಿಂದ ಕೂಡಿರುವ ಆ ನಿನ್ನ ಯಜ್ಞ ಕರ್ಮಗಳಿಗೆ ಪದೇ ಪದೇ ವಿಘ್ನಕಾರಿಯಾಗುವೆನೆಂದು ದಕ್ಷನು ಈಶ್ವರನಿಗೆ ಹೇಳುತ್ತಾನೆ. ಎಲೆ ಕ್ರೂರಿಯಾದ ಈಶ್ವರನೇ, ನೀನು ನನ್ನ ಮೇಲಿನ ಕೋಪದಿಂದ ಜ್ಞಾನಿಗಳಾದ ಮಹರ್ಷಿಗಳಿಗೂ ಶಾಪವನ್ನು ಕೊಟ್ಟಿರುತ್ತೀಯೆ. ಇದರಿಂದ ಬ್ರಾಹ್ಮಣರು ದೇವತೋದ್ದೇಶಕವಾಗಿ ಮಾಡತಕ್ಕ ಯಜ್ಞಗಳಲ್ಲಿ ದೇವತೆಗಳೊಡನೆ ನಿನಗೆ ಹವಿರ್ದಾನವು ಇಲ್ಲದೆಯೇ ಹೋಗಲಿ ಎಂದನು. ಒಂದು ವೇಳೆ ಯಾರಾದರೂ ತಿಳಿಯದೆ ಕ್ರೂರನಾದ ನಿನಗೆ ಆಹುತಿಯನ್ನು ಕೊಟ್ಟರೆ ಆ ಪ್ರಾಯಶ್ಚಿತ್ತಕ್ಕಾಗಿ ಕರ್ಮಗಳನ್ನು ಮಾಡಿದ ನಂತರ ಜಲಸ್ಪರ್ಶ ಮಾಡಿ ಶುದ್ಧರಾಗಲಿ. ಮತ್ತು ನೀನು ಪ್ರಳಯ ಕಾಲದವರೆಗೂ ದೇವಲೋಕಗಳಿಗೆ ಹೋಗದೆ ಈ ಲೋಕದಲ್ಲಿಯೇ ವಾಸ ಮಾಡುವವನಾಗು ಎಂದು ಪ್ರತಿಶಾಪವನ್ನು ಕೊಟ್ಟನು. ಈಶ್ವರನು ಹೇಳುತ್ತಾನೆ, ಎಲೈ ದಕ್ಷನೇ, ಈ ಭೂಲೋಕವು ಸರ್ವಲೋಕಗಳಿಗೂ ಆದಿಯಾಗಿರುವುದು. ಬ್ರಹ್ಮನ ಇಷ್ಟದಂತೆ ಆ ಭೂಲೋಕವನ್ನು ನಾನು ಧರಿಸಿರುತ್ತೇನೆ. ಇಂತಹ ಭೂಲೋಕವನ್ನು ಸರ್ವಲೋಕಗಳು ಸೂರ್ಯಾದಿಗಳು ಆವರಿಸಿಕೊಂಡಿರುತ್ತಾರೆ. ಅಂತಹ ಸಮಸ್ತ ಲೋಕಗಳನ್ನು ನಾನು ಸರ್ವದಾ ಧರಿಸಿರುತ್ತೇನೆ. ನಿನ್ನ ಆಜ್ಞೆಯಿಂದ ನಾನು ಧರಿಸುವುದಿಲ್ಲವೆಂದು ಈಶ್ವರನು ದಕ್ಷನಿಗೆ ಹೇಳಿದನು. ದೇವತೆಗಳಲ್ಲಿ 4 ವರ್ಣದವರು ಇರುವುದರಿಂದ ಅವರೆಲ್ಲರೂ ಸಾಂಕರ್ಯವನ್ನು ಹೊಂದಿ ಏಕತ್ರ ಭೋಜನ ಮಾಡುತ್ತಾರೆ. ಆದುದರಿಂದ ನಾನು ಅವರ ಸಂಗಡ ಭೋಜನ ಮಾಡುವುದಿಲ್ಲ. ನನಗೆ ಪ್ರತ್ಯೇಕವಾಗಿ ವಿಪ್ರರು ಆಹುತಿಯನ್ನು ಕೊಡುತ್ತಾರೆ ಎಂದು ಹೇಳಿದನು. ಹೀಗೆ ಮಹಾ ತೇಜಸ್ವಿಯಾದ ಈಶ್ವರನು ದಕ್ಷನನ್ನು ಕುರಿತು ಹೇಳಲಾಗಿ ಸ್ವಯಂಭುವ ಮನ್ವಂತರದಲ್ಲಿ ದಕ್ಷನು ಆ ದೇಹವನ್ನು ಬಿಟ್ಟು ಚಾಕ್ಷುಷ ಮನ್ವಂತರದಲ್ಲಿ ಮನುಷ್ಯನಾಗಿ ಜನಿಸಿದನು. ಆಗ ದಕ್ಷನು ಯಜ್ಞದಲ್ಲಿ ಯಜಮಾನನಾಗಿ ಸಮಸ್ತ ಯಾಗಗಳಿಗೂ ಈಶ್ವರನೇ ಪ್ರಭುವೆಂದು ತಿಳಿದು ದೇವತೆಗಳ ಸಂಗಡ ಯಾಗದಲ್ಲಿ ಈಶ್ವರನನ್ನು ಪೂಜಿಸಿದನು. ಪೂರ್ವದಲ್ಲಿ ದಕ್ಷನ ಮಗಳಾಗಿದ್ದ ಸತೀದೇವಿಯು ಮತ್ತೊಂದು ಜನ್ಮದಲ್ಲಿ ಪರ್ವತರಾಜನ ಪತ್ನಿಯಾದ ಮೇನೆಗೆ ಪುತ್ರಿಯಾಗಿ ಹುಟ್ಟಿದಳು. ಅವಳ ನಾಮವು ಪರ್ವತರಾಜನ ಮಗಳಾದ ಕಾರಣ ಪಾರ್ವತಿ ಎಂದು ಪ್ರಖ್ಯಾತವಾಗಿತ್ತು. ಪೂರ್ವದಲ್ಲಿ ಸತೀ ನಾಮಕಳಾಗಿದ್ದ ದಕ್ಷಕುಮಾರಿಯು ಮೇನೆಯಲ್ಲಿ ಜನಿಸಿದಾಗ ಉಮೆ ಎಂಬ ನಾಮವನ್ನು ಪಡೆದಳು. ಆ ಉಮಾದೇವಿಯು ಈಶ್ವರನಿಗೆ ಧರ್ಮಪತ್ನಿಯಾಗಿ ನಿತ್ಯ ಸಂಬದ್ಧಳಾಗಿದ್ದಳು, ವಿಯುಕ್ತಳಾಗಲಿಲ್ಲ. ಅದಿತಿಯು ಮರೀಚಿ ಪುತ್ರನಾದ ಕಶ್ಯಪನನ್ನು, ಲಕ್ಷ್ಮೀದೇವಿಯು ಶ್ರೀಮನ್ನಾರಾಯಣನನ್ನು, ಶಚೀದೇವಿಯು ಇಂದ್ರನನ್ನು, ಕೀರ್ತಿಯು ವಿಷ್ಣುವನ್ನು, ರುಚಿಯು ಸೂರ್ಯನನ್ನು, ಅರುಂಧತಿಯು ವಸಿಷ್ಠನನ್ನು ಹೇಗೆ ಬಿಡದೆ ಸರ್ವದಾ ಅನುಸರಿಸಿಕೊಂಡಿರುತ್ತಾರೋ ಹಾಗೆಯೇ ಸತಿಯು ಈಶ್ವರನನ್ನು ಎಡೆಬಿಡದೆ ಅನುಸರಿಸಿಕೊಂಡಿದ್ದಳು. ಕಲ್ಪಾಂತರಗಳಲ್ಲಿಯೂ ಕೂಡ ಈಶ್ವರನ ಜೊತೆಯಲ್ಲಿಯೇ ಉದ್ಭವಿಸಿ ಆದಿಯೋಗಿನಿಯಾಗಿರುವಳು. ಹೀಗೆ ದಕ್ಷ ಪ್ರಜಾಪತಿಯು ಚಾಕ್ಷುಷ ಮನ್ವಂತರದಲ್ಲಿ ಪ್ರಚೇತಸನ ಪುತ್ರನೂ ಪ್ರಾಚೀನ ಬರ್ಹಿಷನ ಮೊಮ್ಮಗನೂ ಆಗಿ ಜನಿಸಿ ಪ್ರಾಚೇತಸನೆಂದು
ಪ್ರಖ್ಯಾತನಾದನು. ಹೀಗೆ ದಕ್ಷನು ಈಶ್ವರನ ಶಾಪದಿಂದ 10 ಜನ ಪ್ರಚೇತಸರಿಗೂ ಮಾರೀಷಾದೇವಿಯಲ್ಲಿ 2ನೆಯ ಸಲ ಪುತ್ರನಾಗಿ ಜನಿಸಿ ರಾಜನಾಗಿದ್ದನೆಂದು ಶ್ರುತಿಗಳು ಸಾರುತ್ತವೆ. ವೈವಸ್ವತ ಮನ್ವಂತರದ ಮೊದಲನೆಯ ತ್ರೇತಾಯುಗದಲ್ಲಿ ಈಶ್ವರನಿಂದ ಶಪ್ತರಾದ ಸಪ್ತರ್ಷಿಗಳು ವರುಣನ ಮೂರ್ತಿಧಾರಿಯಾದ ಈಶ್ವರನ ಯಾಗದ ಸನ್ನಿವೇಶದಲ್ಲಿ ಉದ್ಭವಿಸಿದರು. ಜ್ಞಾನಿಯಾದ ಪರಮೇಶ್ವರ, ಪ್ರಜಾಪತಿಯಾದ ದಕ್ಷ ಇವರಿಬ್ಬರೂ ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿದರೂ ಸಂಸ್ಕಾರದಿಂದ ದ್ವೇಷ ಭಾವನೆಯು ಅವರಿಬ್ಬರಲ್ಲಿಯೂ ಗೋಚರವಾಯಿತು. ಆದುದರಿಂದ ಶುಭಾಶುಭ ಕರ್ಮಾನುಗುಣವಾಗಿ ಜನ್ಮಾಂತರದಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ಸಂಸ್ಕಾರ ವಶದಿಂದ ಆ ದ್ವೇಷವೂ ಬಿಡದೆ ಅನುಸ್ಯೂತವಾಗಿರುತ್ತದೆ. ಜ್ಞಾನಿಯು ಇದನ್ನು ವಿಚಾರಿಸಿ ದೀರ್ಘ ದ್ವೇಷಗಳಿಗೆ ಅವಕಾಶವನ್ನು ಕೊಡಬಾರದು. ಮುನಿಗಳು ಕೇಳುತ್ತಾರೆ, ಎಲೈ ಸೂತ ಮಹಾಮುನಿಯೇ, ವೈವಸ್ವತ ಮನ್ವಂತರದಲ್ಲಿ ಜನಿಸಿದ ಪ್ರಚೇತಸನ ಪುತ್ರನಾದ ದಕ್ಷ ಪ್ರಜಾಪತಿಯ ಅಶ್ವಮೇಧ ಯಜ್ಞವು ಹೇಗೆ ನಾಶವಾಯಿತು ತಿಳಿಸಬೇಕು. ಸತೀದೇವಿಯು ಮರಣವನ್ನು ಹೊಂದಿದ ಬಳಿಕ ಕುಪಿತನೂ ಪ್ರಭುವೂ ಆದ ಈಶ್ವರನಿಗೆ ದಕ್ಷನು ಹೇಗೆ ಸಮಾಧಾನ ಮಾಡಿದನು? ಆ ಅಶ್ವಮೇಧ ಯಜ್ಞವು ಹೇಗೆ ನೆರವೇರಿತು? ಈ ವಿಷಯಗಳನ್ನು ಯಥಾಸ್ಥಿತವಾಗಿ ಕೇಳಲು ಬಯಸುತ್ತೇವೆ. ಆದುದರಿಂದ ನಡೆದ ಹಾಗೆಯೇ ತಿಳಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು. ಸೂತಮುನಿಯು ಹೇಳುತ್ತಾರೆ, ಎಲೈ ಮಹರ್ಷಿಗಳೇ, ಪೂರ್ವದಲ್ಲಿ ಮೇರು ಪರ್ವತವು ತ್ರೈಲೋಕ್ಯ ವಿಶ್ರುತವೂ ಜ್ಯೋತಿರ್ಮಯವೂ ಪವಿತ್ರವೂ ಸರ್ವರತ್ನಾಲಂಕೃತವೂ ಅಪ್ರಮೇಯವೂ ಆಕ್ರಮಿಸಲಸಾಧ್ಯವೂ ಸರ್ವಜನ ವಂದ್ಯವೂ ಸರ್ವಧಾತು ಮಂಡಿತವೂ ಪರ್ವತೋತ್ತಮವೂ ಆಗಿತ್ತು. ಅಂತಹ ಪರ್ವತದ ಅತ್ಯುನ್ನತವಾದ ಶಿಖರದಲ್ಲಿ ಸ್ವಾಮಿಯಾದ ಪರಮೇಶ್ವರನು ಸಿಂಹಾಸನದಲ್ಲಿ ಹೊಳೆಯುವಂತೆ ಪ್ರಕಾಶಿಸುತ್ತಿದ್ದನು. ಆಗ ಪರ್ವತರಾಜನ ಪುತ್ರಿಯಾದ ಉಮಾದೇವಿಯು ಈಶ್ವರನ ಬಳಿಯಲ್ಲಿಯೇ ಯಾವಾಗಲೂ ಪ್ರಕಾಶಿಸುತ್ತಿದ್ದಳು. ಮತ್ತು ದ್ವಾದಶಾದಿತ್ಯರು, ಮಹಾತ್ಮರಾದ ವಸುಗಳು, ಅತಿ ಪರಾಕ್ರಮಿಗಳು, ವೈದ್ಯೋತ್ತಮರೂ ಆದ ಅಶ್ವಿನಿ ದೇವತೆಗಳು, ಗುಹ್ಯಕರಿಂದ ಕೂಡಿದ ಕುಬೇರನು, ಯಕ್ಷೇಶ್ವರನು, ಕೈಲಾಸವಾಸಿಯಾದ ಉಶನಸನು, ಸನತ್ಕುಮಾರಾದಿಯಾದ ಋಷಿಗಳು ಇವರು ಕೈಲಾಸವಾಸಿಯಾದ ಈಶ್ವರನನ್ನು ನಿತ್ಯವೂ ಸೇವಿಸುತ್ತಿದ್ದರು. ಆಂಗೀರಸರೇ ಮೊದಲಾದ ದೇವರ್ಷಿಗಳು, ಗಂಧರ್ವರಾಜನಾದ ವಿಶ್ವಾವಸು ಮತ್ತು ನಾರದ, ಪರ್ವತರು ಇವರೂ ಸಹ ಈಶ್ವರನನ್ನು ಸೇವಿಸುತ್ತಿದ್ದರು. ಅಪ್ಸರ ಸ್ತ್ರೀಯರ ಸಂಘಗಳು ಬಹಳವಾಗಿ ಅಲ್ಲಿಗೆ ಬಂದಿದ್ದವು. ಅಲ್ಲಿ ಮಂದ ಮಾರುತವು ಸುಖವಾಗಿಯೂ ತಂಪಾಗಿಯೂ ನಾನಾ ಸುಗಂಧಗಳಿಂದ ಕೂಡಿಯೂ ಬೀಸುತ್ತಿತ್ತು. ಸರ್ವ ಋತುಗಳ ಫಲ ಪುಷ್ಪಗಳಿಂದ ಅಲಂಕೃತಗಳಾದ ವೃಕ್ಷಗಳು, ವಿದ್ಯಾಧರರು, ಸಿದ್ಧರು, ತಪೋಧನರು, ನಾನಾ ರೂಪಧಾರಿಗಳಾದ ಭೂತಗಳು, ಭಯಂಕರಗಳಾದ ಪಿಶಾಚಗಳು, ಮಹಾಬಲಿಷ್ಠರಾದ ರಾಕ್ಷಸರು, ನಾನಾ ಕ್ರೀಡೆಗಳಲ್ಲಿ ಆಸಕ್ತರಾದ ಅನೇಕ ಪ್ರಾಣಿಗಳೂ ಕೂಡಿ
ಮಹಾದೇವನಾದ ಪರಮೇಶ್ವರನನ್ನು ಸೇವಿಸುತ್ತಿದ್ದವು. ಈಶ್ವರನ ಕಿಂಕರರು ಅಗ್ನಿಗೆ ಸಮವಾದ ತೇಜಸ್ವಿಗಳಾಗಿದ್ದರು. ಪೂಜ್ಯನಾದ ನಂದೀಶ್ವರನು ದೇವನ ಆಜ್ಞೆಯನ್ನು ಎದುರು ನೋಡುತ್ತಿದ್ದನು ಮತ್ತು ಆ ನಂದೀಶ್ವರನು ದೇದೀಪ್ಯಮಾನವಾದ ಶೂಲಪಾಣಿಯಾಗಿ ಪ್ರಜ್ವಲಿಸುತ್ತಿದ್ದನು. ಎಲೆ ವಿಪ್ರೋತ್ತಮರೇ, ನದಿಗಳಲ್ಲಿ ಉತ್ತಮಳೂ ಸಮಸ್ತ ತೀರ್ಥ ಜಲಗಳಿಂದ ಉದ್ಭೂತಳೂ ಆದ ಗಂಗಾದೇವಿಯು ದಿವ್ಯ ರೂಪವನ್ನು ಹೊಂದಿ ದೇವನನ್ನು ಸೇವಿಸುತ್ತಿದ್ದಳು. ಹೀಗೆ ಪರಮೇಶ್ವರನು ಪ್ರಕಾಶಿಸುವ ದೇವರ್ಷಿಗಳಿಂದಲೂ ಭಾಗ್ಯಶಾಲಿಗಳಾದ ದೇವತೆಗಳಿಂದಲೂ ಒಡಗೂಡಿ ಅಲ್ಲಿ ಪ್ರಕಾಶಿಸುತ್ತಿದ್ದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.